ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳನ್ನು ನಾವು ತಿಳ್ಕೊತಾ ಇದ್ವಿ. ನಿನ್ನೆ ಪಿಟ್ಸ್ ಇಂಡಿಯಾ ಕಾಯ್ದೆಯ ಒಂದು ಕಾನೂನುಗಳನ್ನು, ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯ ಲಕ್ಷಣಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಈಗ ಈ ಎಲ್ಲ ಕಾಯ್ದೆಗಳು ಇವತ್ತಿನ ನಮ್ಮ ಸಂವಿಧಾನದ ಒಂದು ಬೆಳವಣಿಗೆಗೆ ಕಾರಣಗಳಾಗುವು ಅನ್ನೋದನ್ನು ನಾವು ಮರೆಯಂಗಿಲ್ಲ. ಹಾಗಾಗಿ ಇವತ್ತು ಚಾರ್ಟರ್ ಕಾಯ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ. ಚಾರ್ಟರ್ ಕಾಯ್ದೆಗಳು, ಈ ಚಾರ್ಟರ್ ಕಾಯ್ದೆಗಳನ್ನ ಯಾಕೆ ಜಾರಿಗೆ ತಂದರು, ಇವುಗಳ ಉದ್ದೇಶ ಏನು, ಯಾರು ಜಾರಿಗೆ ತಂದರು ಅನ್ನೋದನ್ನ ನಾವು ತಿಳ್ಕೊಂತ ಹೋಗೋಣ. ಈ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ, ಇವುಗಳನ್ನು ಜಾರಿಗೆ ತಂದಿದ್ದು ನಮ್ಮ ಬ್ರಿಟಿಷರು. ಏನು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರು ಈ ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಇದರ ಮುಖ್ಯ ಉದ್ದೇಶ ಏನಿಲ್ಲ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಒಂದು ವ್ಯಾಪಾರ ಮಾಡುವಂತ ಒಂದು ಪರವಾನಗಿಯ ಅವಧಿಯನ್ನ ವಿಸ್ತರಿಸುವುದೇ ಆಗಿತ್ತು. ಏನ್ ಹೇಳ್ರಿ, ನಾನು ಹೇಳಿದ್ದು ಚಾರ್ಟರ್ ಆಕ್ಟ್ಗಳನ್ನು ಯಾಕೆ ಜಾರಿಗೆ ತಂದ್ರು, ಯಾಕೆ ಜಾರಿಗೆ ತಂದ್ರು ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಪರವಾನಗಿಯ ಕಾಲಾವಧಿಯನ್ನ ವಿಸ್ತರಣೆ ಮಾಡುವುದು, ರಿನ್ಯೂವಲ್ ಮಾಡುವುದು. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಇವುಗಳನ್ನ ಜಾರಿಗೆ ತರ್ತಾರೆ. ಇವುಗಳು 5 ಒಂದು ಚಾರ್ಟರ್ ಆಕ್ಟ್ಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಆ 5 ಚಾರ್ಟರ್ ಆಕ್ಟ್ಗಳು ಯಾವ್ಯಾವು ಅಂತಂದ್ರೆ ಬೇರೆ ಬೇರೆ ಇಸ್ವಿನಲ್ಲಿ ಇವುಗಳನ್ನ ಜಾರಿಗೆ ತರ್ತಾರೆ, ಬೇರೆ ಬೇರೆ ಕಾಲಮಾನದಲ್ಲಿ ಜಾರಿಗೆ ತರ್ತಾರೆ, ಒಂದೇ ಸರಿ ಜಾರಿಗೆ ತರಲ್ಲ ಚಾರ್ಟರ್ ಕಾಯ್ದೆಗಳನ್ನು. ಅಂತ ಒಂದು ಚಾರ್ಟರ್ ಕಾಯ್ದೆಗಳು ಯಾವ್ಯಾವು ಅಂತಂದ್ರೆ 1793ರ ಕಾಯ್ದೆ, ಅದೇ ರೀತಿ 1813ರ ಕಾಯ್ದೆ, ಅದೇ ರೀತಿ 1833, 1853. ಇವು 1, 2, 3, 4 ಈ 4 ಕಾಯ್ದೆಗಳನ್ನ ಏನ್ ಮಾಡ್ತಾರೆ, ಚಾರ್ಟರ್ ಕಾಯ್ದೆಗಳನ್ನ ಈ ಇಸ್ವಿಗಳಲ್ಲಿ ಜಾರಿಗೆ ತರ್ತಾರೆ. 1793ರಲ್ಲಿ ಒಂದು ತರ್ತಾರೆ, 1813ರಲ್ಲಿ ಒಂದು ತರ್ತಾರೆ, 1833ರಲ್ಲಿ ಒಂದು ತರ್ತಾರೆ, 1853ರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಇವುಗಳಲ್ಲಿ ಪ್ರಮುಖವಾಗಿ 2 ಕಾಯ್ದೆಗಳನ್ನ ಚಾರಿತ್ರಿಕವಾದಂತ ಒಂದು ಪ್ರಾಮುಖ್ಯತೆಯಿಂದ ವಿವಿಧ ಕಾರಣಗಳಿಗೋಸ್ಕರ ನಾವು ಇವತ್ತು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಎಷ್ಟೋ 4 ಚಾರ್ಟರ್ ಕಾಯ್ದೆಗಳಲ್ಲಿ ಕೇವಲ 2 ಮಾತ್ರ ಅತಿ ಮುಖ್ಯವಾದಂತಹ ಕಾಯ್ದೆಗಳು ಅಂತಂದೇಳಿ ವಿವಿಧ ಕಾರಣಗಳಿಂದ ಪ್ರಾಮುಖ್ಯತೆಯನ್ನ ಆ 2 ಕಾಯ್ದೆಗಳಿಗೆ ನೀಡಿ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಅವ್ಯಾವ್ಯಾವು ಅಂತಂದ್ರೆ 1813, 1853 ಇಂಪಾರ್ಟೆಂಟ್ ಕಾಯ್ದೆಗಳು. 1813, 1813 ಮತ್ತೆ 1833. ಈ ಕಾಯ್ದೆಗಳಲ್ಲಿ ಇವೆರಡು ಪ್ರಾಮುಖ್ಯತೆಯಿಂದ ಕೂಡಿದವೆ. ಯಾಕೆ ಪ್ರಾಮುಖ್ಯತೆಯಿಂದ ಕೂಡಿದವೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂತ ಹೋಗೋಣ. ಆಮೇಲೆ ಈ ಕಾಯ್ದೆಗಳು ಜಾರಿಗೆ ಬಂದಿದ್ರಿಂದ ಇಲ್ಲಿಂದ ಮುಂದೆ 20 ವರ್ಷಗಳವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಪರವಾನಗಿಯನ್ನ ರಿನ್ಯೂವಲ್ ಮಾಡ್ತಾರೆ, ನವೀಕರಣ ಮಾಡ್ತಾರೆ. ಈ ನವೀಕರಣ ಮಾಡುವಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನೇನು ನಿಬಂಧನೆಗಳನ್ನ ಕೈಗೊಳ್ಳುತ್ತೋ ಆ ಎಲ್ಲ ನಿಬಂಧನೆಗಳನ್ನ ಈ ಚಾರ್ಟರ್ ಕಾಯ್ದೆಗಳಲ್ಲಿ ಸೇರಿಸ್ತಾ ಹೋಗ್ತಾರೆ. ಹಾಗಾಗಿ ನಾನು ಇಲ್ಲಿ ನಿಮ್ಗೆ 2 ಕಾಯ್ದೆಗಳನ್ನ, ಚಾರ್ಟರ್ ಕಾಯ್ದೆಗಳನ್ನ ವೆರಿ ಇಂಪಾರ್ಟೆಂಟ್, ಇವುಗಳನ್ನ ನಾವು ಓದಬೇಕು, ತಿಳ್ಕೋಬೇಕು ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು 1813ರ ಚಾರ್ಟರ್ ಕಾಯ್ದೆ.
1813 ಚಾರ್ಟರ್ ಕಾಯ್ದೆ ಅಂತಕ್ಕಂಥದ್ದು ಯಾಕೆ ಚಾರಿತ್ರಿಕವಾಗಿದೆ, ಯಾಕೆ ಪ್ರಾಮುಖ್ಯತೆಯಿಂದ ಕೂಡಿದೆ, ಅದನ್ನು ಯಾಕೆ ನಾವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ಈಗ ಹೇಳ್ತಾ ಹೋಗ್ತೀನಲ್ಲ, ಅದನ್ನ ಆಧಾರದ ಮೇಲೆ ನೀವು ಆಲೋಚನೆ ಮಾಡ್ಬೋದು. ಅರ್ಥ ಆಯ್ತಾ? 1813 ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ನಮ್ಮ ಭಾರತದಲ್ಲಿದ್ದಂತ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳವರೆಗೆ ಭಾರತದಲ್ಲಿರುವ ಅಧಿಕಾರ ನೀಡಿತು. ಯಾವುದು? 1813 ಚಾರ್ಟರ್ ಕಾಯ್ದೆ ಭಾರತದಲ್ಲಿ ವ್ಯಾಪಾರದ ಅಧಿಕಾರವನ್ನ ಏನ್ ಪಡ್ಕೊಂಡಿದ್ದಂತ ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಆ ಈಸ್ಟ್ ಇಂಡಿಯಾ ಕಂಪನಿ ಮುಂದಿನ 20 ವರ್ಷಗಳವರೆಗೆ ಭಾರತದಲ್ಲಿ ಇರುವಂತಹ ಅಧಿಕಾರವನ್ನ ಪಡೆಯಿತು. ಕೊಡ್ತು. ಭಾರತದಲ್ಲಿ ಇರೋದಕ್ಕೆ ಅವಕಾಶವನ್ನ ಕೊಡ್ತು. ಅದೇ ರೀತಿ ಈ ಕಾಯ್ದೆಯಿಂದ ಏನು ಕಾನೂನುಗಳು ಜಾರಿಗೊಳ್ತವೆ, ಆ ಕಾನೂನುಗಳು ಜಾರಿಗೊಳ್ಳುವ ಪೂರ್ವದಲ್ಲಿ, ಅಂದ್ರೆ ಈ ಕಾಯ್ದೆಯಲ್ಲಿ ಕಾನೂನುಗಳು ಜಾರಿಗೊಳ್ಳುವ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವ ಅಧಿಕಾರವನ್ನ ಈ ಕಾಯ್ದೆ ಜಾರಿಗೊಳ್ಳುವ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವಂತ ಅಧಿಕಾರವನ್ನ ಏನ್ ಮಾಡಿದ್ರು, ಬರೇ ಕಂಪನಿಗೆ ಮಾತ್ರವಲ್ಲದೆ, ಬರೇ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರವಲ್ಲದೆ ಯಾರ್ಯಾರು ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಇಷ್ಟಪಡ್ತಾರೋ, ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೋ ಅವರೆಲ್ಲರಿಗೂ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಅವರೆಲ್ಲರಿಗೂ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು, ಮುಕ್ತವಾಗಿಸ್ಬೇಕು ವ್ಯಾಪಾರವನ್ನ ಅಂತಂದೇಳಿ ಜನ ಹೋರಾಟ ಮಾಡ್ತಾರೆ. ಅಂತ ಒಂದು ಹೋರಾಟವನ್ನ ಬ್ರಿಟನ್ ಸರ್ಕಾರ ಮನಗಂಡು ಆಲೋಚನೆ ಮಾಡಿ ಈ ಹೋರಾಟದ ಹಿನ್ನೆಲೆಯಲ್ಲಿ ಏನ್ ಮಾಡುತ್ತೆ, ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಇಚ್ಛೆ ಉಳ್ಳವರೆಲ್ಲರಿಗೂ ಈ ಕಾಯ್ದೆಯ ಮೂಲಕ 1813 ಚಾರ್ಟರ್ ಕಾಯ್ದೆಯ ಮೂಲಕ ವ್ಯಾಪಾರದ ಪರವಾನಗಿಯನ್ನು ಮುಕ್ತವಾಗಿಸುತ್ತೆ. ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರದ ಶಕೆಯೇ ಪ್ರಾರಂಭವಾಯಿತು. ಆದರೆ ಇಲ್ಲಿ ಬರೇ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಅಧಿಕಾರ ಇತ್ತು ನಮ್ಮ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ. ಅದು ಬಿಟ್ರೆ ಬೇರೆ ದೇಶದವ್ರಿಗಾಗಿರ್ಬೋದು, ಬೇರೆ ನಮ್ಮ ದೇಶದ ವ್ಯಾಪಾರಿಗಳಿಗೆ ಆಗಿರ್ಬೋದು ಮುಕ್ತ ಅವಕಾಶ ಇರಲಿಲ್ಲ. ಅದಕ್ಕೆ ಸಾಕಷ್ಟು ತೆರಿಗೆಯನ್ನು ವಿಧಿಸಿ ಕೊಟ್ಟು ವ್ಯಾಪಾರ ಮಾಡಬೇಕಾಗಿತ್ತು. ಯಾವಾಗ ಈ ಒಂದು 1813 ಚಾರ್ಟರ್ ಕಾಯ್ದೆ ಬಂತು, ಆವಾಗ ಜನ ಬ್ರಿಟನ್ ಕೇಳ್ಕೊಂಡಿದ್ರಿಂದ ಇಷ್ಟುಳ್ಳವರೆಲ್ಲರಿಗೂ ಮುಕ್ತ ಅವಕಾಶ ಕಲ್ಪಿಸಿಕೊಟ್ರಿ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ, ಈಸ್ಟ್ ಇಂಡಿಯಾ ಕಂಪನಿಗೆ ಯಾಕೆ ಒಬ್ಬರಿಗೆ ಕೊಟ್ಟಿದ್ದೀರಾ ಅಂತ. ಆವಾಗ ಎಲ್ಲರಿಗೂ ಮುಕ್ತ ಅವಕಾಶ ಅಂತಕ್ಕಂಥದ್ದು ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸಿಕ್ತು. ಇದು ಎರಡನೇ ಕಾರಣ. ಇನ್ನು ಮೂರನೇದೇನಪ್ಪ ಅಂತಂದ್ರೆ, ಇಲ್ಲಿಂದ ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥನನ್ನ ಭಾರತದಲ್ಲಿದ್ದಂತ ಇಂಗ್ಲೆಂಡ್ನಲ್ಲಿದ್ದಂತ ನಿರ್ದೇಶಕ ಮಂಡಳಿ ನೇಮಕ ಮಾಡುವಂತ ಅಧಿಕಾರವನ್ನ ಪಡ್ಕಂತು. ನಿರ್ದೇಶಕ ಮಂಡಳಿ ಭಾರತದಲ್ಲಿದ್ದ
ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥನನ್ನು ಈ ಕಾನೂನಿನ ಪ್ರಕಾರ ಮುಂದೆ ನೇಮಕ ಮಾಡುವಂತ ಅಧಿಕಾರವನ್ನ ಯಾರು ಬ್ರಿಟನ್ನಲ್ಲಿದ್ದಂಥ ನಿರ್ದೇಶಕ ಮಂಡಳಿಗೆ ವಹಿಸಿಕೊಡಲಾಯಿತು. ಬ್ರಿಟನ್ನಲ್ಲಿದ್ದಂಥ ನಿರ್ದೇಶಕ ಮಂಡಳಿ ಅಂತಕ್ಕಂಥದ್ದು ಅಧಿಕಾರವನ್ನು ಪಡೆಯಿತು ಅವರನ್ನು ನೇಮಕ ಮಾಡೋದಕ್ಕೆ. ಇದಾದ್ಮೇಲೆ ನಾಲ್ಕನೇದು ಏನು ಅಂತಂದ್ರೆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವಂತ ಅವಕಾಶ ನೀಡಿದರು. ಅದುವರೆಗೂ ಚರ್ಚ್ಗಳು ಭಾರತಕ್ಕೆ ಪ್ರವೇಶ ಮಾಡಂಗಿರ್ಲಿಲ್ಲ. ಈ ಹಿಂದೆ 1813ರಿಂದ ಮುಂಚೆ ಚರ್ಚ್ಗಳು ಭಾರತಕ್ಕೆ ಪ್ರವೇಶ ಮಾಡುವಂತಾಗಿದೆ. ಯಾಕೆ ಚರ್ಚ್ಗಳು ಭಾರತಕ್ಕೆ ಪ್ರವೇಶ ಮಾಡಂಗಾಯ್ತು ಅಂತಂದ್ರೆ ಆ ಚರ್ಚ್ಗಳು ಭಾರತದಲ್ಲಿ ಅಥವಾ ಭಾರತದಲ್ಲಿನ ಜನರಿಗೆ ಹೊಸ ಜ್ಞಾನವನ್ನ ಬೆಳೆಸುವಂತ, ಪಸರಿಸುವಂತ, ಹೊಸ ಜ್ಞಾನದ ಅರಿವನ್ನ ಭಾರತೀಯರಿಗೆ ಮೂಡಿಸೋದಕ್ಕೋಸ್ಕರ ಅಥವಾ ಹೊಸ ಜ್ಞಾನವನ್ನ ಪ್ರಪಂಚದ ವಿವಿಧ ಮೂಲಗಳಿಂದ ಭಾರತೀಯರು ಪಡೆಯುವಂತೆ ಆಗಲಿ ಅನ್ನೋ ದೃಷ್ಟಿಯಿಂದ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶ ಮಾಡೋದಕ್ಕೆ ಅಧಿಕಾರವನ್ನು ಕೊಡ್ತು ಬ್ರಿಟನ್ ಸರ್ಕಾರ. ಅಷ್ಟೇ ಅಲ್ಲ, ಈ ಚರ್ಚ್ಗಳು ಭಾರತಕ್ಕೆ ಪ್ರವೇಶ ಮಾಡಿದ್ರೆ ಅವೇನ್ ಮಾಡ್ತವೆ, ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದು ಭಾರತೀಯರ ನೈತಿಕ ಮತ್ತು ಧಾರ್ಮಿಕ ಬದುಕನ್ನು ಎತ್ತರಿಸುವ ಜವಾಬ್ದಾರಿಯನ್ನ ಕ್ರೈಸ್ತ ಮಿಷನರಿಗಳಿಗೆ ಬ್ರಿಟನ್ ಸರ್ಕಾರ ಕೊಡ್ತು. ಅದರ ಪ್ರಕಾರ ಕ್ರೈಸ್ತ ಮಿಷನರಿಗಳು ಹೆಚ್ಚು ನಮ್ಮ ಭಾರತಕ್ಕೆ ಬಂದ್ಬಿಟ್ಟು ಭಾರತೀಯರಿಗೆ ನೈತಿಕ ಧಾರ್ಮಿಕ ಬದುಕನ್ನ ಎತ್ತರಿಸಿಕೊಳ್ಳೋದು ಹೇಗೆ, ಅದನ್ನು ಬೆಳೆಸಿಕೊಳ್ಳೋದು ಹೇಗೆ, ಅದ್ರ ಮುಖಾಂತರ ಎತ್ತರಕ್ಕೆ ಬೆಳೆಯೋದು ಹೇಗೆ ಅಂತಕ್ಕಂಥ ವಿಚಾರಗಳನ್ನ ಭಾರತೀಯರಿಗೆ ತಿಳುವಳಿಕೆ ಮೂಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಮೂಡಿಸಿದ್ರು. ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಹಾಗಾಗಿ ಬಂದ್ಬಿಟ್ಟು ಅಗತ್ಯ ಆವಾಗ ಕ್ರೈಸ್ತ ಧರ್ಮದ ಪ್ರಚಾರ, ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಅಂತಕ್ಕಂಥದ್ದು ಕೂಡ ಆಯ್ತು. ಅದಕ್ಕಿಂತ ಮುಂಚೆ ಈ ರೀತಿಯ ಒಂದು ಅವಕಾಶವನ್ನ ಮಾಡಿಕೊಡದೆ ಹೋಗಿದ್ರೆ ಏನಾಗಿತ್ತು ಕ್ರೈಸ್ತ ಮಿಷನರಿಗಳಿಗೆ ಅಂತಂದ್ರೆ, ನಮ್ಮ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮನೇ ಬೆಳೀತಿರ್ಲಿಲ್ಲ. ಎಲ್ಲ ಧರ್ಮಗಳು ಇವತ್ತು ಏನು ಭಾರತದಲ್ಲಿ ಮನೆ ಮಾಡಿದಾವೆ, ಸಾಮರಸ್ಯ ಅಂತಕ್ಕಂಥದ್ದು ಅವುಗಳಲ್ಲಿ ಉಂಟಾಗಿದೆ. ಇಂಥ ಒಂದು ಅವಕಾಶವನ್ನ ನಾವು ನೋಡಕ್ಕಾಗ್ತದೆ. ಇಂಥದ್ದೊಂದು ಒಳ್ಳೆ ಕೆಲಸ ಆಯಿತು. ಇದರಿಂದ ಇನ್ನು 5ನೇ ಒಂದು ಕಾನೂನು ಅಥವಾ ಒಂದು ಕಾಯ್ದೆ ಏನಪ್ಪಾ, ಈ 1813ರ ಚಾರ್ಟರ್ ಕಾಯ್ದೆಯ ಮುಖ್ಯಾಂಶ 5ನೇದು ಏನಪ್ಪಾ ಅಂತಂದ್ರೆ, ಈ ಕಾಯ್ದೆಯಿಂದ ಈ ಕಾಯ್ದೆ ಬಂದ ಮೇಲೆ, ಗವರ್ನರ್ ಜನರಲ್ ಮತ್ತು ಸೇನೆಯ ಕಾಯ್ದೆ ಬಂದ ಮೇಲೆ ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭವಾಯಿತು. ಪರವಾನಗಿಯ ಹೊಸ ಕಾಲ ಆರಂಭವಾಯಿತು. ಅನುಮತಿ ಮತ್ತು
ಪರವಾನಗಿಯ ಹೊಸ ಕಾಲ ಆರಂಭ ಆಗುತ್ತೆ. ಈ ಎಲ್ಲ ಇದುವರೆಗೂ ನಾನು ಹೇಳಿದಂತ ಕಾರಣಗಳಿಂದ 1813ರ ಕಾಯ್ದೆ ಒಂದು ಚಾರಿತ್ರಿಕವಾದಂತ ಕಾಯ್ದೆ ಆಗಿದೆ. ಅದಕ್ಕೋಸ್ಕರ ಇದನ್ನ ನಾನು ಓದ್ಬೇಕಾಗಿದೆ, ನಾವು ನೀವು. ಅರ್ಥ ಆಯ್ತಾ ಮಕ್ಕಳೇ? ಈಗ ನೆಕ್ಸ್ಟ್ 1833ರ ಚಾರ್ಟರ್ ಕಾಯ್ದೆ. ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯ ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿ, ಅಂದ್ರೆ 1833ರ ಚಾರ್ಟರ್ ಕಾಯ್ದೆ ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿ ಭಾರತದ ಒಟ್ಟು ವ್ಯವಸ್ಥೆಯನ್ನ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಕ್ಷೇತ್ರಗಳೇನಿದ್ದಾವೆ, ವಿವಿಧ ಕ್ಷೇತ್ರಗಳು, ಆ ಎಲ್ಲ ಒಟ್ಟು ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸುವಂತ ಉದ್ದೇಶವನ್ನು ಇಟ್ಕೊಂಡು ಬ್ರಿಟನ್ ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೆ ತರುತ್ತೆ. ಅಂದ್ರೆ ಭಾರತದ ಸಂಪೂರ್ಣ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ತಂದ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿಗೆ ಈ ಕಾಯ್ದೆ ಜಾರಿಗೆ ಬಂದಿದ್ರಿಂದ ಮುಂದಿನ 20 ವರ್ಷಗಳವರೆಗೆ ಭಾರತದಲ್ಲಿ ವ್ಯಾಪಾರ ಮಾಡುವಂತಕ್ಕಂಥ ಒಂದು ಪರವಾನಗಿಯನ್ನ, ಅಧಿಕಾರವನ್ನ ನೀಡಲಾಯಿತು. ಹಾಗಾಗಿ ಈ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋಣ. ಯಾವ್ದಾದಪ್ಪ ಅಂತಂದ್ರೆ, ಭಾರತದ ಒಟ್ಟು ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುವ, ಸುಧಾರಿಸುವ, ಒಂದು ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದರು. ಹಾಗಾಗ್ಬಿಟ್ಟು ಏನಾಗಿದೆ, ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅನ್ನಾಗಿ ನಾಮಕರಣ ಮಾಡಿದರು. ಬಂಗಾಳದ ಗವರ್ನರ್ ಜನರಲ್ ಅನ್ನ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತಂದು ಹೇಳಿ ಮರು ನಾಮಕರಣವನ್ನ ಮಾಡಿದ್ರು. ಅಂದ್ರೆ ಅವರ ಪದನಾಮವನ್ನ ಬದಲಾವಣೆಯನ್ನ ಮಾಡಿದ್ರು. ಇದಾದ್ಮೇಲೆ ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನ, ಅಂದ್ರೆ ಭಾರತದಲ್ಲಿ ಏನೇನು ವ್ಯಾಪಾರಿ ಸರಕುಗಳಿದ್ವೋ ಆ ಎಲ್ಲ ವ್ಯಾಪಾರಿ ಸರಕುಗಳನ್ನ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತೆ ಮೇಲ್ವಿಚಾರಣೆ ಮಾಡುವಂತ ಒಂದು ಅಧಿಕಾರವನ್ನ ಭಾರತದ ಗವರ್ನರ್ ಜನರಲ್ನಿಗೆ ನೀಡಲಾಯಿತು. ನೋಡಿ, ಎರಡನೇ, ಭಾರತದ ಎಲ್ಲ ವ್ಯಾಪಾರದ ಸರಕುಗಳನ್ನು ಈ ಭಾರತದ ಗವರ್ನರ್ ಜನರಲ್ ಅಂತಂದೇಳಿ ಏನು ಮರುನಾಮಕರಣ ಆಯಿತು, ಆ ಭಾರತದ ಗವರ್ನರ್ ಜನರಲ್ ಅಂತಕ್ಕಂಥವನು ನಿರ್ದೇಶಿಸುವ, ಅಂತಂದ್ರೆ ಅವನ ನಿರ್ದೇಶನ ಯಾವ್ಯಾವ ರೀತಿ ಕೊಡ್ತಾನೋ ಆ ರೀತಿ ವ್ಯಾಪಾರ ನಡಿಬೇಕು. ಆ ರೀತಿ ನಿರ್ದೇಶಿಸುವ, ಅದೇ ರೀತಿ ನಿಯಂತ್ರಿಸುವ, ಮೇಲ್ವಿಚಾರಣೆ ಮಾಡುವ, ಮೇಲ್ವಿಚಾರಣೆ ನಡೆಸುವ ಅಥವಾ ಮಾಡುವಂತ ಒಂದು ಅಧಿಕಾರವನ್ನ ಕೊಡ್ತಾರೆ. ಇದಾದ್ಮೇಲೆ ಮೂರನೇ,
ಮೂರನೇದು ಏನಪ್ಪಾ ಅಂತಂದ್ರೆ ದೇಶೀಯ ಸಂಸ್ಥಾನಗಳೇನಿದ್ವು ನಮ್ಮ ಭಾರತದಲ್ಲಿ, ಆ ದೇಶೀಯ ಸಂಸ್ಥಾನಗಳ ಜೊತೆಗೆ ಯುದ್ಧ ಮಾಡೋದಾಗಿರ್ಬೋದು, ಶಾಂತಿಯ ಕರಾರು ಮಾಡ್ಕೊಳಕ ಆಗಿರ್ಬೋದು, ರಾಜತಾಂತ್ರಿಕ ಸಂಬಂಧಗಳಲ್ಲಾಗಿರ್ಬೋದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ದೇಶೀಯ ಸಂಸ್ಥಾನಗಳ ಜೊತೆಗೆ ದೇಶೀಯ ಸಂಸ್ಥಾನಗಳ ಜೊತೆಗೆ ಬ್ರಿಟನ್ ಅಥವಾ ಬ್ರಿಟಿಷರು ಏನು ಯುದ್ಧ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಅದೇ ರೀತಿ ಶಾಂತಿ ಸಂಧಾನದ ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಇರಬಹುದು. ಶಾಂತಿ ಸಂಧಾನದ ಮಾತುಕತೆಗಳಿಗೆ ಸಂಬಂಧಪಟ್ಟಂತೆ ಇರಬಹುದು. ಅದೇ ರೀತಿ ನೆಕ್ಸ್ಟ್ ತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳು, ತಾಂತ್ರಿಕ ಸಂಬಂಧ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡುತ್ತಿತ್ತು. ಬ್ರಿಟಿಷರು ದೇಶೀಯ ಸಂಸ್ಥಾನಗಳ ಜೊತೆಗೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿಯ ಕಾರ್ಯಚಟುವಟಿಕೆಗಳು ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿನ ಕೇಂದ್ರ ಸರ್ಕಾರವೇ ತೀರ್ಮಾನ ಮಾಡುವಂತ ಒಂದು ಕಾನೂನನ್ನ 1833ರ ಚಾರ್ಟರ್ ಕಾಯ್ದೆಯಲ್ಲಿ ಜಾರಿಗೆ ತರಲಾಯಿತು. ಇದಾದ್ಮೇಲೆ ನೆಕ್ಸ್ಟ್ 4ನೇ ಗವರ್ನರ್ ಜನರಲ್ ಕಾರ್ಯಾಂಗ ಕಾರಣ. 4ನೇ ಕಾಯ್ದೆ ಅಥವಾ 1833ರ 4ನೇ ಮುಖ್ಯಾಂಶ. 4ನೇ ಮುಖ್ಯಾಂಶದಲ್ಲಿ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ, ಗವರ್ನರ್ ಜನರಲ್ ಏನಿದ್ದ ಅವನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ಗೆ ಯಾವುದಾದ್ರೂ ವಿಷಯದ ಮೇಲೆ ಒಮ್ಮತ ಮೂಡಲಿಲ್ಲ ಅಂತಂದ್ರೆ, ಅಂದ್ರೆ ಗವರ್ನರ್ ಜನರಲ್ ಒಬ್ಬಿರ್ತಾನೆ, ಆ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಯನ್ನು ಕರೆದಾಗ, ಅವನದೇ ಆದಾಗಿರ್ತಕ್ಕಂಥ ಒಂದು ಕಾರ್ಯಾಂಗ ಸಭೆ ಇರುತ್ತೆ, ಅವನು ಕಾರ್ಯಾಂಗ ಸಭೆಯನ್ನು ಕರೆದಾಗ ಆ ಕಾರ್ಯಾಂಗ ಸಭೆಯ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ ಚರ್ಚೆ ಮಾಡಿದಾಗ ಆ ಚರ್ಚೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಷಯದ ಮೇಲೆ, ಅವನು ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಯಾವ ವಿಷಯದ ಮೇಲೆ ಅವನಿಗೆ ಒಟ್ಟು ಒಮ್ಮತದ ಒಂದು ತೀರ್ಮಾನಗಳು ಬರದಲೇ ಇದ್ದಾಗ ಅವನೇನ್ ಮಾಡಬೇಕು, ಬಹುಮತದ ನಿರ್ಣಯವನ್ನು ತಿರಸ್ಕರಿಸಬಹುದಾಗಿತ್ತು. ಆದರೆ ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇರುವಂತ ಕಾರಣಗಳನ್ನ ಲಿಖಿತ ರೂಪದಲ್ಲಿ ಅವನೇನ್ ಮಾಡಬೇಕಾಗಿತ್ತು, ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಒಮ್ಮತದ ನಿರ್ಣಯವನ್ನ ಗವರ್ನರ್ ಜನರಲ್ ಕೈಗೊಳ್ಳಕ್ಕಾಗದೇ ಇದ್ದಾಗ ಕೈಗೊಳ್ಳಲಾಗದಿದ್ದಾಗ ತಿರಸ್ಕರಿಸಬಹುದಾಗಿತ್ತು. ಅಂತ ವಿಷಯಗಳನ್ನ ತಿರಸ್ಕರಿಸಬಹುದಿತ್ತು. ಆದರೆ ಆ ವಿಷಯವನ್ನು ತಿರಸ್ಕರಿಸಲು ಆ ಒಂದು ಇದನ್ನ ಏನು ಆ ಒಂದು ಕರಡನ್ನ ತಿರಸ್ಕರಿಸಲಿಕ್ಕೆ ಕಾರಣ ಏನು ಅನ್ನೋದನ್ನ ಲಿಖಿತ ರೂಪದಲ್ಲಿ ಅವರು ಬ್ರಿಟನ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಇನ್ನು 1833ರ ಚಾರ್ಟರ್ ಕಾಯ್ದೆಯ ಒಂದು 5ನೇ ಮುಖ್ಯಾಂಶ ಏನಪ್ಪಾ ಅಂತಂದ್ರೆ,
ಐದನೇ ಮುಖ್ಯಾಂಶ ಏನಪ್ಪಾ ಅಂತಂದ್ರೆ ಧರ್ಮ ಇರ್ಬೋದು, ಬಣ್ಣ ಇರ್ಬೋದು, ಹುಟ್ಟಿರ್ಬೋದು. ಅವನ್ ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಅವನಿಗೆ ಕಪ್ಪು ಬಣ್ಣ ಇರ್ಬೋದು, ಬಿಳಿ ಬಣ್ಣ ಇರ್ಬೋದು, ಕೆಂಪು ಬಣ್ಣ ಇರ್ಬೋದು. ಅಷ್ಟೇ ಅಲ್ಲ, ಅವನು ಭಾರತದಲ್ಲಿ ಹುಟ್ಟಿರ್ಬೋದು, ಫ್ರಾನ್ಸ್ನಲ್ಲಿ ಹುಟ್ಟಿರ್ಬೋದು, ಅಥವಾ ಇಂಗ್ಲೆಂಡ್ ನಲ್ಲಿ ಹುಟ್ಟಿರ್ಬೋದು. ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿ 1833ರ ಚಾರ್ಟರ್ ಕಾಯ್ದೆಯಲ್ಲಿ ನಿರ್ದೇಶನ ಮಾಡಲಾಯಿತು. ಧರ್ಮ, ಬಣ್ಣ, ಹುಟ್ಟು ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನ ಮಾಡಬೇಕು ಅಂತಂದೇಳಿ ನಿರ್ದೇಶನ ಕೊಡುತ್ತೆ. ಇವತ್ತು ಕೂಡ ನಮ್ಮ ಭಾರತದಲ್ಲಿ ಇವುಗಳ ಆಧಾರದ ಮೇಲೆ ಜನರಿಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನ ನಾವೇನಾದರೂ ತಾರತಮ್ಯ ಮಾಡಿದೀವಾ, ತಿರಸ್ಕರಿಸಿದೀವಾ? ನೋಡಿ, ನಾನು ಆಗಲೇ ಹೇಳಿದೆ, ಈ ಎಲ್ಲ ಕಾನೂನುಗಳು ನಮ್ಮ ಸಂವಿಧಾನಾತ್ಮಕ ಬೆಳವಣಿಗೆಗೆ ಕಾರಣ ಆಗಿದ್ದಾವೆ ಅಂತ. ಈಗ ನೋಡಿ, ಈ ಒಂದು ಬ್ರಿಟಿಷರು ನಿರ್ದೇಶನ ಮಾಡಿರುವಂತಹ, ಜಾರಿಗೆ ತಂದಿರುವಂತಹ ಕಾನೂನುಗಳೇ ಇವತ್ತಿಗೂ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿವೆ. ಅಂತ ಕಾನೂನುಗಳು ಇವತ್ತಿಗೂ ನಮಗೆ ಬೇಕಾಗಿದ್ದಾವೆ ಅಲ್ವಾ? ಇಂಥ ಒಂದು ಅನುಕೂಲನೂ ಆಯ್ತು ಬ್ರಿಟಿಷ್ ಸರ್ಕಾರದಿಂದ, ಅನನುಕೂಲನೂ ಆಯ್ತು. ಇದಾದ್ಮೇಲೆ ಆರನೇ ಮುಖ್ಯಾಂಶ 1833ರ ಚಾರ್ಟರ್ ಕಾಯ್ದೆಯ ಆರನೇ ಮುಖ್ಯಾಂಶ. ಆರನೇ ಮುಖ್ಯಾಂಶ ಏನಪ್ಪಾ ಅಂತಂದ್ರೆ, ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ನ್ಯಾಯಾಂಗ ಪರಿಣಿತನನ್ನ ಸದಸ್ಯನನ್ನಾಗಿ ನೇಮಿಸಿಕೊಳ್ಳಬೇಕಾಗಿತ್ತು. ನ್ಯಾಯಾಂಗ ಪರಿಣಿತ ಅಂತಂದ್ರೆ ಯಾಕಪ್ಪ ಅಂತಂದ್ರೆ, ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಅವರಿಗೆ ಆ ಕಾರ್ಯಾಂಗ ಸಭೆಯಲ್ಲಿ ಗೊತ್ತಾಗದಂತ ವಿಚಾರಗಳೇನಾದ್ರೂ ಬಂದಾಗ ಕಾನೂನು ಸಲಹೆಗಳನ್ನ ಪಡೆಯಲಿಕ್ಕೋಸ್ಕರ ಕಾನೂನು ಪರಿಣಿತನನ್ನ ನ್ಯಾಯಾಂಗ ಪರಿಣಿತನ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ನೇಮಿಸಿಕೊಳ್ಳಬೇಕಾಗಿತ್ತು. ಇದಾದ್ಮೇಲೆ ಏಳನೇ ಪ್ರಮುಖ ಕಾರಣ, 1833ರ ಚಾರ್ಟರ್ ಕಾಯ್ದೆಯ 7ನೇ ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ, ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೂ ಭಾರತದಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನ ನೀಡಿದರು. ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೂ ಭಾರತದಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟರು. ಇನ್ನು ಈ ಕಾಯ್ದೆ 1830ರ ದಶಕದ ಭಾರತದಲ್ಲಿ ಆಂತರಿಕವಾಗಿ ಇದ್ದಂತ ಮತ್ತು ಇಂಗ್ಲೆಂಡಿನಲ್ಲಿದ್ದ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಇದು ತನ್ನ ಬೆಳಕನ್ನ ಈ ಕಾಯ್ದೆ ಚೆಲ್ಲುತ್ತೆ. ಹಾಗಾಗಿ ಈ ಕಾಯ್ದೆಯು ಕೂಡ 1813ರ ಚಾರ್ಟರ್ ಕಾಯ್ದೆಯಾಗಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಯಾಗಿ ಕಂಡು ಬರ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಯಾದ ಕಾಯ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆ. ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆ ಅಂತಂದ್ರೆ ಇದುವರೆಗೂ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ, ಅದರ ವ್ಯಾಪಾರದ ಪರವಾನಗಿ, ಅದರ ಒಂದು ಕಾಲಾವಧಿಯ ಬಗ್ಗೆ ತಿಳ್ಕೊಂಡು ಬಂದ್ವಿ.
ಇಲ್ಲಿಂದ ಮುಂಚೆ ಬ್ರಿಟಿಷ್ ಸರ್ಕಾರ ಭಾರತದ ಆಳ್ವಿಕೆಯನ್ನ ನೇರವಾಗಿ ತನ್ನ ಕೈಗೆ ತಗೊಳ್ಳುತ್ತೆ. ಹಾಗಾಗಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳು. ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳು 1858ರಿಂದ 1947ರವರೆಗೆ. ಹಾಗಾಗ್ಬಿಟ್ಟು ಈ ನೇರ ಆಳ್ವಿಕೆಯನ್ನ ಯಾಕೆ ಬ್ರಿಟನ್ ಭಾರತದಲ್ಲಿ ಇಟ್ಕೊಳ್ತಪ್ಪ ಅಂತಂದ್ರೆ, ಯಾಕೆ ಅಂತಂದ್ರೆ ಏನು ಇದಕ್ಕಿಂತ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಆಳ್ವಿಕೆಯನ್ನ ಮಾಡ್ತಾ ಇತ್ತು ಬ್ರಿಟನ್ ಸರ್ಕಾರ. ಇದರಿಂದ ಅನೇಕ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಜಾಸ್ತಿ ಇದೆ. ಅನೇಕ ಕಾರಣಗಳಿಂದ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತು ಭಾರತದ ವಿರೋಧಿ ಕಾಯ್ದೆಗಳಿಂದಾಗಿ 1857ರಲ್ಲಿ ಸಿಪಾಯಿ ದಂಗೆ ಸಂಭವಿಸುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತು ಭಾರತ ವಿರೋಧಿ ಕಾಯ್ದೆ ಏನು ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಿದ್ದಂತ ಭಾರತದ ವಿರೋಧಿ ಕಾಯ್ದೆಗಳಿಂದಾಗಿ 1857ರಲ್ಲಿ ಸಿಪಾಯಿ ದಂಗೆ ಸ್ಟಾರ್ಟ್ ಆಯಿತು. ಇಂಥ ಒಂದು ಕಾರಣಗಳ ಹಿನ್ನೆಲೆಯಲ್ಲಿ ಏನ್ ಮಾಡುತ್ತೆ, ಕಂಪನಿಯ ಆಡಳಿತ ಬ್ರಿಟನ್ನ ರಾಣಿಗೆ ಹಸ್ತಾಂತರ ಆಯಿತು. ಅಂದ್ರೆ ಅರ್ಥ ಆಯ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಭಾರತದ ವಿರೋಧ ಕಾಯ್ದೆಗಳಿಂದ ಬೇಸತ್ತಂತ ಬ್ರಿಟನ್ ಸರ್ಕಾರ ಭಾರತದ ಒಂದು ನೇರ ಆಳ್ವಿಕೆಯನ್ನ ರಾಣಿಯ ಒಂದು ವಶಕ್ಕೆ ರಾಣಿಗೆ ಕೊಡುತ್ತೆ. ಈ ಅವಧಿಯಲ್ಲಿ ಅನೇಕ ಕಾಯ್ದೆಗಳು ಜಾರಿಗೆ ಬರ್ತವೆ ನಮ್ಮ ಭಾರತದಲ್ಲಿ. ಹಾಗಾಗಿ ಅಂತ ಕಾಯ್ದೆಗಳಲ್ಲಿ ಭಾರತ ಸರ್ಕಾರದ ಕಾಯ್ದೆಯು ಒಂದಾಗಿದೆ. ಭಾರತ ಸರ್ಕಾರದ ಕಾಯ್ದೆಯು ಕೂಡ ಒಂದಾಗಿದೆ. ಈ ಭಾರತ ಸರ್ಕಾರದ ಕಾಯ್ದೆ ಜೊತೆಗೆ ಇನ್ನೂ ಅನೇಕ ಕಾಯ್ದೆಗಳು ಅಸ್ತಿತ್ವಕ್ಕೆ ಬರ್ತವೆ. ಅವು ಯಾವುವು ಅಂತಂದ್ರೆ 1858ರ ಕಾಯ್ದೆ, 1861ರ ಕಾಯ್ದೆ, 1892ರ ಕಾಯ್ದೆ, 1909ರ ಕಾಯ್ದೆ, 1909ರ ಕಾಯ್ದೆ, ಅದೇ ರೀತಿ 1919ರ ಕಾಯ್ದೆ ಮತ್ತು 1935ರ ಕಾಯ್ದೆ. ಇವೆಲ್ಲವೂ ಕೂಡ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲೇನೆ ಅಸ್ತಿತ್ವಕ್ಕೆ ಬರ್ತವೆ. ಹಾಗಾಗ್ಬಿಟ್ಟು ಭಾರತದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ರೂಪ ತಾಳಿದಂತ ರಾಜಕೀಯ ಬೆಳವಣಿಗೆಗಳೇನಿದಾವೆ, ಆ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮೇಲೆ ತಿಳಿಸಿದಂತ ಕಾಯ್ದೆಗಳು ಜಾರಿಗೆ ಬರ್ತವೆ. ಗೊತ್ತಾಯ್ತಲ್ಲ? ಹಾಗಾಗ್ಬಿಟ್ಟು ಆ ಕಾಯ್ದೆಗಳು ಯಾವ್ಯಾವು ಅಂತಂದ್ರೆ 1861, 1892, 1800, 1909,
ಅದೇ ರೀತಿ 1919 ಮತ್ತು 1935 ಭಾರತ ಸರ್ಕಾರದ ಕಾಯ್ದೆ ಜೊತೆಗೆ ಈ ಕಾಯ್ದೆಗಳು ಕೂಡ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಏನು ಭಾರತ ಇತ್ತು ಆವಾಗ ಬಂದವು. ಹಾಗಾಗ್ಬಿಟ್ಟು ಇವು ಒಟ್ಟು 1, 2, 3, 4, 5, 6 ಕಾಯ್ದೆ, ಇದೊಂದು 6 ಕಾಯ್ದೆಗಳು ಅಸ್ತಿತ್ವಕ್ಕೆ ಬರ್ತವೆ. ಇದಾದ್ಮೇಲೆ ನೆಕ್ಸ್ಟ್ ಭಾರತ ಸರ್ಕಾರದ ಕಾಯ್ದೆ. ಈಗ ಇಲ್ಲೇ ಹೇಳಿದ್ರೆ ಭಾರತ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಬ್ರಿಟಿಷರ ನೇರ ಆಳ್ವಿಕೆ ಇದ್ದಾಗ ಜಾರಿಗೆ ಬಂತು ಅಂತ ಹೇಳಿದಲ್ಲ, ಈ ಭಾರತ ಸರ್ಕಾರದ ಕಾಯ್ದೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಭಾರತ ಸರ್ಕಾರದ ಕಾಯ್ದೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಭಾರತ ಸರ್ಕಾರದ ಕಾಯ್ದೆ ಏನಿದೆ 1858, ಭಾರತ ಸರ್ಕಾರದ ಕಾಯ್ದೆ 1858ರಲ್ಲಿ ಜಾರಿಗೆ ಬಂತು. ರಲ್ಲಿ ಜಾರಿಗೆ ಬರುತ್ತೆ. ಈ ಕಾಯ್ದೆಯನ್ನ 1857ರ ಸೈನಿಕ ಮತ್ತು ನಾಗರಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ 1857ರ ಸಿಪಾಯಿ ದಂಗೆಯನ್ನ ನಡೆಸಿದಂತ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು, ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ, ಭಾರತದ ವಿರೋಧ ಕಾಯ್ದೆಗಳಿಂದ ಏನು ನಡೀತು ಅದನ್ನ ನಾವು ಸುಧಾರಣೆ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರದ ಕಾಯ್ದೆಯನ್ನ ಜಾರಿಗೆ ತರುತ್ತೆ ಬ್ರಿಟನ್ ಸರ್ಕಾರ. ಹಾಗಾಗ್ಬಿಟ್ಟು ಈ ಒಂದು ಸಿಪಾಯಿ ದಂಗೆ ಮತ್ತು ಸಿಪಾಯಿ ದಂಗೆಯಲ್ಲಿ ಸೈನಿಕ ಕಾರಣ ಮತ್ತೆ ನಾಗರಿಕರ ಕ್ರಾಂತಿಯ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಂತರ ಭಾರತ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವಂತಾಯಿತು. ಈ ಕಾಯ್ದೆಯಿಂದ ಭಾರತ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವಂತಾಯಿತು. ಇನ್ನು ನವೆಂಬರ್ 1, 1858ರಂದು ನವೆಂಬರ್ 1, 1858ರಂದು ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಗಾಯಿತು. ಅಂದ್ರೆ ಆವಾಗ ಬ್ರಿಟನ್ನಲ್ಲಿ ರಾಣಿ ಅಥವಾ ರಾಜ ಬ್ರಿಟನ್ ಸರ್ಕಾರದ ನೇತೃತ್ವದಲ್ಲಿ ಯಾರಿದ್ರಪ್ಪ ಅಂತಂದ್ರೆ ರಾಣಿ ವಿಕ್ಟೋರಿಯಾ. ಈ ರಾಣಿ ವಿಕ್ಟೋರಿಯಾ ಒಂದು ಆಳ್ವಿಕೆಗೆ ಒಳಗಾಯಿತು. ಆವಾಗ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಏನಪ್ಪಾ ಅದು ಘೋಷಣೆ ಅಂತಂದ್ರೆ, ನನ್ನ ಆಡಳಿತಾವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತಂತ ಹೇಳಿ ಅವಳು ಏನ್ ಮಾಡ್ತಾಳೆ, ಒಂದು ಘೋಷಣೆಯನ್ನ ಹೊರಡಿಸ್ತಾಳೆ. ಯಾಕೆ ಅಂತಂದ್ರೆ ಭಾರತದಲ್ಲಿ ಕ್ರಾಂತಿ ನಡೆದಿರುತ್ತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ. ಅಂತ ಒಂದು ಭಾರತೀಯರನ್ನ ಸಮಾಧಾನ ಮಾಡಬೇಕಾಗಿರುತ್ತೆ. ಆ ಸಮಾಧಾನ ಮಾಡುವ ಸಲುವಾಗಿ ಈ ರಾಣಿ ಇಂಥ ಘೋಷಣೆಯನ್ನ ಮಾಡ್ತಾಳೆ. ಆಡಳಿತದಲ್ಲಿ ಭಾರತದ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗಾಗ್ಬಿಟ್ಟು ಇಂಥ ಒಂದು ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನಾವು ಇವಾಗ ತಿಳ್ಕೋಬೇಕಾಗ್ತದೆ. ಮೊದಲನೇ ಪ್ರಮುಖ ಅಂಶ ಯಾವುದು ಭಾರತ ಸರ್ಕಾರ ಕಾಯ್ದೆ 1858ರದ್ದು ಅಂತಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನ ರದ್ದುಗೊಳಿಸಲಾಯಿತು. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಂಪೂರ್ಣವಾಗಿ ಭಾರತದಿಂದನೇ ಉಚ್ಚಾಟನೆ ಮಾಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನ ಆಳ್ವಿಕೆಯ ಮಾನ್ಯತೆಯನ್ನ ರದ್ದುಪಡಿಸಲಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯನ್ನು ರದ್ದುಪಡಿಸಿದ ಮೇಲೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಮಾನ್ಯತೆಯನ್ನು ರದ್ದುಗೊಳಿಸಿದ ಮೇಲೆ
ಭಾರತವನ್ನ ರಾಣಿಯ ಒಂದು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಿದ್ರು. ಭಾರತದ ಆಳ್ವಿಕೆಯನ್ನ ರಾಣಿಗೆ ಕೊಟ್ಟರು. ಇದಾದ್ಮೇಲೆ ಎರಡನೇದು ಗವರ್ನರ್ ಜನರಲ್ ಏನಿದ್ದ, ಈ ಗವರ್ನರ್ ಜನರಲ್ನ ಹುದ್ದೆಯ ಪದನಾಮವನ್ನ ವೈಸ್ರಾಯ್ ಹುದ್ದೆ ಅಂತಂದೇಳಿ ಬದಲಾಯಿಸಿ ವೈಸ್ರಾಯ್ ಎಂಬ ಪದನಾಮವನ್ನು ನೀಡ್ತಾರೆ. ಗವರ್ನರ್ ಜನರಲ್ನ ಹುದ್ದೆಯ ಪದನಾಮವನ್ನು ಬದಲಾಯಿಸಿ ವೈಸ್ರಾಯ್ ಎನ್ನುವ ಪದನಾಮವನ್ನು ನೀಡ್ತಾರೆ. ವೈಸ್ರಾಯ್ ಅಷ್ಟೇ ಅಲ್ಲ, ವೈಸ್ರಾಯಿಯಾಗಿ ಯಾರಪ್ಪ ನೇಮಕ ಆಗ್ತಾರೆ ಅವಾಗ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್. ಜನರಲ್ನ ಹುದ್ದೆಯ ಪದ ನಾಮವನ್ನ ವೈಸ್ರಾಯ್ ಹುದ್ದೆಯ ತೆಗೆದುಹಾಕಿ ಆ ಗವರ್ನರ್ ಜನರಲ್ ಹುದ್ದೆಗೆ ವೈಸ್ರಾಯ್ ಎಂದು ನಾಮಕರಣ ಮಾಡಿ ವೈಸ್ರಾಯ್ ಎನ್ನುವ ನಾಮಕರಣವನ್ನು ಮಾಡಿ ವೈಸ್ರಾಯ್ ಪದನಾಮವನ್ನು ನೀಡ್ತಾರೆ. ವೈಸ್ರಾಯ್ ಪದನಾಮವನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥ ವೈಸ್ರಾಯ್ ಕೂಡ ನೇಮಕ ಆಗ್ತಾರೆ. ವೈಸ್ರಾಯ್ ನೇಮಕ ಆಗ್ತಾನೆ. ಇದಿಷ್ಟು ಎರಡನೇ ಪ್ರಮುಖ ಅಂಶ. ಇನ್ನು ಮೂರನೇ ಪ್ರಮುಖ ಅಂಶ ಅಂತಂದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನ ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡುತ್ತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎನ್ನುವ ಬ್ರಿಟಿಷ್ ಎಂಬುವಂತಹ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿ ಮಾಡುತ್ತೆ. ನೆಕ್ಸ್ಟ್, ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದ ಇವರು ಯಾರು? ಲಾರ್ಡ್ ಕ್ಯಾನಿಂಗ್. ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯನಾಗಿರ್ತಾನೆ ಇವನು. ಈ ಲಾರ್ಡ್ ಕ್ಯಾನಿಂಗು ಭಾರತದ ಆಡಳಿತವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ನೀಡ್ತಾರೆ. ಲಾರ್ಡ್ ಕ್ಯಾನಿಂಗು ಇಂಗ್ಲೆಂಡ್ನಲ್ಲಿ ಮಂತ್ರಿಮಂಡಲದ ಸದಸ್ಯ ಆಗಿರ್ತಾನೆ. ಅಂತವನಿಗೆ ಭಾರತದ ಆಳ್ವಿಕೆಯನ್ನ ನೋಡಿಕೊಳ್ಳುವಂತಹ ಅಧಿಕಾರವನ್ನ ಕೊಡ್ತಾನೆ. ಜೊತೆಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎನ್ನುವ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡುತ್ತೆ. ಇದಾದ್ಮೇಲೆ ನಾಲ್ಕನೇದು ಏನಪ್ಪಾ ಅಂತಂದ್ರೆ, ನಾಲ್ಕನೇದು ಈ ಲಾರ್ಡ್ ಕ್ಯಾನಿಂಗನಿಗೆ ಸಹಾಯ ಮಾಡಲಿಕ್ಕೋಸ್ಕರ 15 ಜನ ಸದಸ್ಯರನ್ನೊಳಗೊಂಡ ಭಾರತ ಮಂಡಳಿ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡ್ತೀವಿ. ಈ ಲಾರ್ಡ್ ಕ್ಯಾನಿಂಗನಿಗೆ ಸಹಾಯ ಮಾಡಲಿಕ್ಕೆ 15 ಜನ ಸದಸ್ಯರ ಭಾರತ ಮಂಡಳಿ ಭಾರತ ಮಂಡಳಿಯನ್ನ ಸೃಷ್ಟಿಸ್ತಾರೆ, ಜಾರಿಗೆ ತರ್ತಾರೆ. ಹೀಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಹಲವಾರು ಕಾನೂನುಗಳು ಅಸ್ತಿತ್ವಕ್ಕೆ ಬರ್ತವೆ. ಈ ಹಲವಾರು ಕಾನೂನುಗಳಿಂದ ಏನಾಗುತ್ತೆ, ಕೆಲವು ಒಳ್ಳೆಯದು ಆಗುತ್ತೆ, ಕೆಲವು ತಪ್ಪುಗಳು ಆಗ್ತವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಇದುವರೆಗೂ ಮಾಡಿದಂತ ಪಾಠದ ಮೇಲೆ ಗೃಹಪಾಠವನ್ನ ತಗೊಳ್ಳಿ. ಆ ಗೃಹಪಾಠ ಏನೇನಪ್ಪ ಅಂತಂದ್ರೆ, ಮೊದಲನೇದಾಗಿ ಬರ್ಕೊಳ್ರಿ, 1813ರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿ. 1813ರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿರಿ.
ಎರಡನೇದು 1833 ಚಾರ್ಟರ್ ಕಾಯ್ದೆ. 1833 ಚಾರ್ಟರ್ ಕಾಯ್ದೆಗೆ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಂತ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿರಿ. ಅದೇ ರೀತಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳಾವು. ಇಷ್ಟಿರ್ಲಿ ಮಕ್ಕಳ. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಮುಂದಿನ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ.